ಒಂದು ಹಳ್ಳಿಯಲ್ಲಿ ಬೆಕ್ಕು ಮತ್ತು ಮೇಕೆ ಒಟ್ಟಿಗೆ ಜೀವನ ಸಾಗಿಸುತ್ತಿದ್ದವು. ಬೆಕ್ಕು ಮೈ ಚಿಕ್ಕದಾದರೂ ಗರ್ವ ತುಂಬಿತ್ತು, ಆದರೆ ಮೇಕೆ ದೇಹದಲ್ಲಿ ಭಾರಿಯಾದರೂ ಮನಸ್ಸು ಮಾತ್ರ ದಯಾಳು. ಒಂದು ದಿನ ಮೇಕೆ ಹೊಸ ಹುಲ್ಲು ತರಲು ಹೊಲಕ್ಕೆ ಹೋಗಲು ತೀರ್ಮಾನಿಸಿತು. ಆಗ ತಕ್ಷಣ ಬೆಕ್ಕು ಹೇಳಿತು, ನಾನೂ ಬರುತ್ತೀನಿ. ನಿನ್ನ ನಂಬಿಕೆಮಂದಿಯ ಸ್ನೇಹಿತ ಅಲ್ಲವೇ? ಮೇಕೆ ತಕ್ಷಣ ಉತ್ತರಿಸಿತು, ನೀನು ಹುಲ್ಲು ತಿನ್ನೋದಿಲ್ಲವಲ್ಲ, ಹೀಗಿರೋದ್ರೆ ಏಕೆ ಬರುತ್ತೀಯ? ಬೆಕ್ಕು ಕುಣಿದು ಕುಪ್ಪಳಿಸುತ್ತಾ ಹೇಳಿತು, ನಾನು ಹುಲ್ಲು ನೋಡೋಕೆ ಬರುತ್ತೀನಿ. ನೀನು ಹುಲ್ಲು ತಿನ್ನೋದನ್ನ ನೋಡಿ ಟೈಮ್ ಪಾಸ್ ಮಾಡ್ತೀನಿ. ಮೇಕೆ ಅಲ್ಪ ನಗು ಸಹಿತ ಒಪ್ಪಿಗೆ ನೀಡಿತು. ಇಬ್ಬರೂ ಹೊಲದತ್ತ ಹೊರಟರು. ಹೊಲದಲ್ಲಿದ್ದಾಗ ಮೇಕೆ ಮನಸ್ಸಾರೆ ಹುಲ್ಲು ತಿಂದುಕೊಂಡು ಹೋಗುತ್ತಿದ್ದರೆ ಬೆಕ್ಕು ಮರದ ತುಂಡಿನ ಮೇಲೆ ಕುಳಿತು ನಗುತ್ತಿದ್ದಿತು. ಬೆಕ್ಕು ಕೇಳಿತು, ಇಷ್ಟೊಂದು ತಿನ್ನೋದೇನು ನಿನ್ನ ಹವ್ಯಾಸನ? ಮೇಕೆ ನಗುತ್ತಾ ಉತ್ತರಿಸಿತು, ನೀನು ತಿನ್ನದ ಹಗುರ ಶರೀರದಿಂದ ಏನು ಸಾಧನೆ? ಬಾಯಿಗೆ ಬಂದ್ರೆ ತಿನ್ನೋದು ಒಳ್ಳೆಯದು. ಅಷ್ಟರಲ್ಲಿ ಹಳ್ಳಿಯ ಒಂದು ಬಾಲಕನು ಬಂದು ಬೆಕ್ಕಿನ ಮೇಲೆ ಹಾಲು ಸುರಿಸಿದ. ಬೆಕ್ಕು ಗಾಬರಿಯಿಂದ ಓಡಿತು. ಮೇಕೆ ಗಟ್ಟಿಯಾಗಿ ನಕ್ಕಿತು. ಪಾಠ: ಗರ್ವ ಹೆಚ್ಚು ಇದ್ದರೆ ನಗು ಬೇರೆಯವರಿಗಾಗಬಹುದು.